ನಮ್ಮ ದೇಹ ತೂಕ ಕಡಿಮೆ ಮಾಡಬೇಕು, ಹೊಟ್ಟೆ ಬೊಜ್ಜನ್ನ ಕರಗಿಸಬೇಕು ಅಂತ ಗುರಿಯಾಗಿ ಇಟ್ಕೊಂಡಿರೋರು ವಾಕಿಂಗ್ ಬೆಳಿಗ್ಗೆ ಮಾಡಿದ್ರೆ ಒಳ್ಳೇದಾ ಅಥವಾ ಸಂಜೆ ಮಾಡಿದ್ರೆ ಒಳ್ಳೇದಾ? ಪ್ರತಿನಿತ್ಯ ಸರಿಯಾದ ರೀತಿಯಲ್ಲಿ ವಾಕಿಂಗ್ ಮಾಡೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜನ್ನ ಕರಗಿಸಬಹುದು, ನಮ್ಮಲ್ಲಿರುವಂತಹ ಎಕ್ಸ್ಟ್ರಾ ಕ್ಯಾಲರಿಗಳನ್ನ ನಾವು ಬರ್ನ್ ಮಾಡಬಹುದು. ಅಷ್ಟೇ ಅಲ್ಲದೆ ನಮ್ಮ ಹೃದಯದ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳೋಕೆ, ನಮ್ಮ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋಕೆ, ನಮ್ಮ ಮಾನಸಿಕ ಆರೋಗ್ಯವನ್ನ ಕಂಟ್ರೋಲ್ ಇಟ್ಕೊಳ್ಳೋಕೆ ವಾಕಿಂಗ್ ಒಳ್ಳೆ ವ್ಯಾಯಾಮ. ಪ್ರತಿಯೊಬ್ರು ಕೂಡ ಫ್ರೀಯಾಗಿ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿರುವಂತಹ ವ್ಯಾಯಾಮ ವಾಕಿಂಗ್. ಇದನ್ನ ನಾವು ಯಾವ ಸಮಯದಲ್ಲಿ ಮಾಡಿದ್ರೆ ನಮಗೆ ಹೆಚ್ಚು ಲಾಭ ಸಿಗುತ್ತೆ? ನಾವು ಊಟಕ್ಕಿಂತ ಮುಂಚೆ ಮಾಡಬೇಕಾ ಅಥವಾ ಊಟ ಆದ ನಂತರ ಮಾಡಬೇಕಾ? ಇದರಲ್ಲಿ ಸಾಮಾನ್ಯವಾಗಿ ನಾವೇನೇನು ತಪ್ಪುಗಳನ್ನು ಮಾಡ್ತೀವಿ? ಬೆಳಿಗ್ಗೆ ಮಾಡೋದ್ರಿಂದ ನಮ್ಗೇನ್ ಲಾಭ ಆಗುತ್ತೆ ಅಥವಾ ಸಂಜೆ ಮಾಡೋದ್ರಿಂದ ಹೆಚ್ಚು ಉಪಯೋಗ ಆಗುತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕಂಡುಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇರುವಂತಹ ನನ್ನ ಪ್ರಯತ್ನಕ್ಕೆ ನನ್ನ ಚಾನೆಲ್ ಮತ್ತು ವಿಡಿಯೋಗಳನ್ನ ನೋಡಿ ಬಹಳಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ತುಂಬುವುದಿರ ಧನ್ಯವಾದಗಳು. ಆದ್ರೆ ಸುಮಾರು 80-90% ಜನ ವಿಡಿಯೋಗಳನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇದು ನಿಮ್ಗೆ ಫ್ರೀ. ಆದ್ರೆ ಆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯೂಟ್ಯೂಬ್ ಈ ಪ್ರಯತ್ನವನ್ನ ಇನ್ನಷ್ಟು ಜನರಿಗೆ ತಲುಪಿಸ್ಲಿಕ್ಕೆ ನನಗೆ ಸಹಾಯ ಮಾಡುತ್ತೆ. ಅದರಿಂದ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಮತ್ತು ಸಂಜೆ ನಮ್ಮ ದೇಹದಲ್ಲಿ ಏನೇನ್ ಬದಲಾವಣೆಗಳಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ಈ ಬೊಜ್ಜು ಕರಗಿಸೋದು ಅಂದ್ರೆ ಏನು ಅಂತ ವೈಜ್ಞಾನಿಕವಾಗಿ ನಾವು ತಿಳ್ಕೊಳ್ಳೋಣ. ಬೊಜ್ಜನ್ನ ಕರಗಿಸಬೇಕು ಅಂತಂದ್ರೆ ಕ್ಯಾಲರಿ ಡೆಫಿಸಿಟ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವು ಎಷ್ಟು ಕ್ಯಾಲರಿಗಳನ್ನ ದಿನ ಗಳಿಸ್ತೀವೋ, ಆಹಾರದ ಮುಖಾಂತರ ಗಳಿಸ್ತೀವೋ, ಅದಕ್ಕಿಂತ ಹೆಚ್ಚು ಕ್ಯಾಲರಿಗಳನ್ನ ನಾವು ಖರ್ಚು ಮಾಡಿದಾಗ ನಮ್ಮ ದೇಹ ತೂಕ ಇಳಿಯುತ್ತೆ ಅಥವಾ ಹೊಟ್ಟೆ ಬೊಜ್ಜನ್ನ ಕರಗಿಸಬಹುದು ಅಂತ ಹೇಳ್ಬೋದು. ಉದಾಹರಣೆಗೆ ನಾನು ದಿನ 100 ರೂಪಾಯಿ ಗಳಿಸ್ತೀನಿ ಅಂತಂದ್ರೆ 120 ರೂಪಾಯಿ ನಾನು ಖರ್ಚು ಮಾಡ್ತಾ ಹೋದಾಗ ಮಾತ್ರ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ದಿನ ಕಡಿಮೆ ಆಗ್ತಾ ಬರುತ್ತೆ. ಈಗ ಫ್ಯಾಟ್ ಅಥವಾ ಕೊಬ್ಬು ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಟ್ರೈಗ್ಲಿಸರೈಡ್ಸ್ ಆಗಿ ಸ್ಟೋರ್ ಆಗಿರುತ್ತೆ. ಈ ಟ್ರೈಗ್ಲಿಸರೈಡ್ಸ್ ಅನ್ನುವಂಥದ್ದು ಲೈಪೋಲೈಸಿಸ್ ಅನ್ನುವಂತಹ ಆ ಪ್ರೊಸೆಸ್ ಇಂದ ಇದು ಫ್ಯಾಟಿ ಆಸಿಡ್ಸ್ ಮತ್ತು ಗ್ಲಿಸರಾಲ್ ಆಗಿ ಡಿವೈಡ್ ಆಗುತ್ತೆ. ನಂತರ ಫ್ಯಾಟ್ ಆಕ್ಸಿಡೇಷನ್ ಅನ್ನುವಂತಹ ಕ್ರಿಯೆಯಿಂದ ಈ ಫ್ಯಾಟಿ ಆಸಿಡ್ಸ್ ಶಕ್ತಿಯಾಗಿ ಮಾರ್ಪಾಡಾಗುತ್ತೆ. ಇದು ಬೊಜ್ಜು ಕರಗುವಂತಹ ಪ್ರಕ್ರಿಯೆ. ಆದ್ರೆ ವಾಕಿಂಗ್ ಇದರಲ್ಲಿ ಏನು ಉಪಯೋಗ ಮಾಡುತ್ತೆ? ವಾಕಿಂಗ್ ಅನ್ನುವಂಥದ್ದು ಅತ್ಯುತ್ತಮವಾಗಿ ನಮ್ಮ ದೇಹದಲ್ಲಿ ಕ್ಯಾಲರಿ ಡೆಫಿಸಿಟ್ ಅಂದ್ರೆ ಹೆಚ್ಚು ಕ್ಯಾಲರಿಗಳನ್ನು ಉಪಯೋಗ ಮಾಡಲಿಕ್ಕೆ ಸಹಾಯಕವಾಗಿರುವಂತಹ ವ್ಯಾಯಾಮ ಅಂತ ಹೇಳ್ಬೋದು. ಅಂದ್ರೆ ನನಗೆ ಈಗ ದುಡ್ಡು ಖರ್ಚು ಮಾಡಬೇಕು, ಹೆಚ್ಚು ದುಡ್ಡು ಖರ್ಚು ಮಾಡಬೇಕು ಅಂದ್ರೆ ನಾನು ಮನೆಯಲ್ಲಿ ಎಲ್ಲಿ ದುಡ್ಡು ಇಟ್ಟಿದ್ದೀನಿ ಅಂತ ಹುಡುಕ್ತಾ ಹೋಗ್ತೀನಿ. ಆದ್ರೆ ನನಗೆ ಸರಿಯಾಗಿ ಸುಲಭವಾಗಿ ಸಿಗುವಂತಹ ದುಡ್ಡನ್ನ ನಾನು ತಗೊಂಡು ಖರ್ಚು ಮಾಡ್ತಾ ಹೋಗ್ತೀನಿ. ವಾಕಿಂಗ್ ಮಾಡಿದಾಗ ಇದು ಮಾಡರೇಟ್ ಎಕ್ಸಸೈಸ್ ಆಗಿರೋದ್ರಿಂದ, ಮಾಡರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ಆಗಿರೋದ್ರಿಂದ ಸುಲಭವಾಗಿ ಕೊಬ್ಬಲ್ಲಿರುವಂತಹ ಆ ಶಕ್ತಿಯನ್ನ ಅದನ್ನ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೊಬ್ಬನ್ನ ಕರಗಿಸ್ತಾ ಬರಬಹುದು. ಅದರ ಜೊತೆಗೆ ವಾಕಿಂಗ್ ಮಾಡೋದ್ರಿಂದ ನಮ್ಮ ಮೆಟಬಾಲಿಕ್ ರೇಟ್ ಹೆಚ್ಚಾಗ್ತಾ ಹೋಗುತ್ತೆ. ಬೇಸಲ್ ಮೆಟಬಾಲಿಕ್ ರೇಟ್ ಅಂದ್ರೆ ನಾನು ಸುಮ್ಮನೆ ಇದ್ದಾಗ ನನ್ನ ದೇಹ ಎಷ್ಟು ಶಕ್ತಿಯನ್ನ ಉಪಯೋಗಿಸುತ್ತೋ ಅದು ಹೆಚ್ಚಾಗ್ತಾ ಬರುತ್ತೆ. ಅಷ್ಟು ಅಲ್ಲದೆ ನಾನು ವಾಕಿಂಗ್ ಮಾಡಿ, ಮಾಡರೇಟ್ ವಾಕಿಂಗ್ ಮಾಡಿ ಬಂದ ನಂತರ ಎಕ್ಸೆಸ್ ಪೋಸ್ಟ್ ಎಕ್ಸಸೈಸ್ ಆಕ್ಸಿಜನ್ ಕನ್ಸಂಪ್ಷನ್ EPOC ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ವಾಕಿಂಗ್ ಮಾಡಿ ಬಂದು ಕೂತ್ಕೊಂಡ ನಂತರನೂ ಕೂಡ ನನ್ನ ದೇಹದಲ್ಲಿ ಆ ಶಕ್ತಿ ಕನ್ವರ್ಟ್ ಆಗಿ ಅಂದ್ರೆ ಕೊಬ್ಬು ಕರಗಿಸುವಂತಹ ಪ್ರಕ್ರಿಯೆ ಇನ್ನೂ ನಡೀತಾ ಇರುತ್ತೆ. ದೇಹದಲ್ಲಿ ಇನ್ನಷ್ಟು ಕ್ಯಾಲರಿಗಳು ಬರ್ನ್ ಆಗ್ತಾ ಹೋಗುತ್ತೆ. ಇದೆಲ್ಲ ಕಾರಣಗಳಿಂದ ವಾಕಿಂಗ್ ಅನ್ನುವಂಥದ್ದು ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಬೇಕಾಗಿರುವಂತಹ ಅತ್ಯುತ್ತಮ ವ್ಯಾಯಾಮ ಅಂತ ನಾವು ಅನ್ಕೋಬಹುದು. ಬೆಳಿಗ್ಗೆ ವಾಕಿಂಗ್ ಮಾಡೋದ್ರಿಂದ ಏನೇನ್ ಲಾಭಗಳಾಗುತ್ತೆ ಅಂತ ನೋಡ್ತಾ ಹೋಗೋಣ. ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ದೇಹ ಉಪವಾಸದ ಸ್ಥಿತಿಯಲ್ಲಿ ಇರುತ್ತೆ. ಅಂದ್ರೆ ರಾತ್ರಿ ಊಟ ಮಾಡಿ ಬೆಳಿಗ್ಗೆ ತಿಂಡಿ ಮಧ್ಯದಲ್ಲಿ ಸುಮಾರು 10-12 ಗಂಟೆಗಳ ಗ್ಯಾಪ್ ಅನ್ನ ನಾವು ಕೊಡ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ದೇಹದಲ್ಲಿ ಗ್ಲೈಕೋಜನ್ ಲೆವೆಲ್ ಕಡಿಮೆ ಆಗಿರುತ್ತೆ. ಅಂದ್ರೆ ಕಾರ್ಬೋಹೈಡ್ರೇಟ್, ಶರ್ಕರ ಪಿಷ್ಟಗಳಿಂದ ನಮಗೆ ಶಕ್ತಿ ಸಿಗುವಂತಹದ್ದು ಕಡಿಮೆ ಆಗ್ಬಿಟ್ಟಿರುತ್ತೆ. ಈಗಾಗಲೇ ಹೇಳಿರುವಂತಹ ಉದಾಹರಣೆನೆ ಮತ್ತೆ ಮುಂದುವರಿಸಬೇಕು ಅಂದ್ರೆ, ನಮ್ಮ ದೇಹದಲ್ಲಿ ನಾವು ಖರ್ಚು ಮಾಡೋದು ದುಡ್ಡನ್ನ ಖರ್ಚು ಮಾಡೋದು ಅಂತ ಹೇಳಿದ್ವಿ. ಅದೇ ರೀತಿ ಕಾರ್ಬೋಹೈಡ್ರೇಟ್ಸ್ ಇಂದ ಖರ್ಚಾಗುವಂತಹದ್ದು ನಮ್ಮ ಪರ್ಸಲ್ಲಿ ಅಥವಾ ಜೋಬಲ್ಲಿ ಇಟ್ಕೊಂಡಿರುವಂತಹ ದುಡ್ಡು ಅಂತ ಅನ್ಕೊಳ್ಳೋಣ. ಕೊಬ್ಬಿನಂಶದಿಂದ ಖರ್ಚಾಗುವಂತಹ ದುಡ್ಡು ಅದು ನಮ್ಮ ಬೀರುವಲ್ಲಿ ಇಟ್ಕೊಂಡಿರುವಂತಹ ದುಡ್ಡು ಮನೆಯಲ್ಲಿ ಅಂತ ಅನ್ಕೊಳ್ಳೋಣ. ಬೆಳಿಗ್ಗೆ ಎದ್ದ ತಕ್ಷಣ ಕಾರ್ಬೋಹೈಡ್ರೇಟ್ ಲೆವೆಲ್ ಕಡಿಮೆ ಆಗಿರುತ್ತೆ. ಅಂದ್ರೆ ನಮ್ಮ ಜೋಬಲ್ಲಿ ಪರ್ಸಲ್ಲಿ ದುಡ್ಡಿರೋದಿಲ್ಲ. ಅವಾಗ ನಾವು ಮನೇಲಿ ಹೋಗಿ ಬೀರುವಲ್ಲಿರುವಂತಹ ದುಡ್ಡನ್ನು ತೆಗೆದು ಖರ್ಚು ಮಾಡ್ತೀವಿ. ಅಂದ್ರೆ ಕೊಬ್ಬಿನಂಶದಿಂದ ನಮ್ಮ ದೇಹದಲ್ಲಿ ಶಕ್ತಿ ಉತ್ಪತ್ತಿ ಆಗ್ತಾ ಹೋಗುತ್ತೆ, ಖರ್ಚಾಗ್ತಾ ಹೋಗುತ್ತೆ ಕ್ಯಾಲರಿಗಳು. ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಗ್ಲೈಕೋಜನ್ ಲೆವೆಲ್ ಕಡಿಮೆ ಇರೋದ್ರಿಂದ ಫ್ಯಾಟ್ ಆಕ್ಸಿಡೇಷನ್ ಪ್ರೊಸೆಸ್ ಬಹಳ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅದೇ ಕಾರಣದಿಂದ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡಿದಾಗ, ಖಾಲಿ ಹೊಟ್ಟೆಯಲ್ಲಿ ವಾಕಿಂಗ್ ಮಾಡಿದಾಗ ಸುಲಭವಾಗಿ ಚೆನ್ನಾಗಿ ಈ ಕೊಬ್ಬನ್ನ ಕರಗಿಸುವಂತಹ ಪ್ರಕ್ರಿಯೆ ನಮ್ಮ ದೇಹದಲ್ಲಿ ಆಗ್ತಾ ಹೋಗುತ್ತೆ. ನಂತರ ನಮ್ಮ ದೇಹದಲ್ಲಿರುವಂತಹ ಮೆಟಬಾಲಿಸಮ್
ಚೆನ್ನಾಗಿ ಅದು ಬೆಳಿಗ್ಗೆ ಅದಕ್ಕೆ ಒಂದು ಒಳ್ಳೆ ಚಾಲನೆ ಸಿಗುತ್ತೆ. ಮೆಟಬಾಲಿಸಮ್ ಚೆನ್ನಾಗಿ ಆಗ್ತಾ ಇದ್ದಾಗೆ ಬೇಸಲ್ ಮೆಟಬಾಲಿಕ್ ರೇಟ್ ಚೆನ್ನಾಗಿರುತ್ತೆ. ನಮ್ಮ ದೇಹದಲ್ಲಿ ನಾವು ತಿಂದಿರುವಂತ ಆಹಾರ ಶಕ್ತಿಯಾಗಿ ಬಹಳ ಚೆನ್ನಾಗಿ ಮಾರ್ಪಾಡಾಗ್ತಾ ಬರುತ್ತೆ. ನಾವ್ ಈಗಾಗಲೇ ನೋಡಿದ ಹಾಗೆ ಈ ಎಕ್ಸಸೈಸ್ ಮಾಡದ ನಂತರ, ವಾಕಿಂಗ್ ಮಾಡದ ನಂತರನೂ ಕೂಡ ಆಫ್ಟರ್ ಬರ್ನ್ ಎಫೆಕ್ಟ್ ಅಂತ ಹೇಳ್ತೀವಿ, ಇಪಾಕ್ ಅನ್ನುವಂಥದ್ದು, ಪೋಸ್ಟ್ ಎಕ್ಸಸೈಸ್ ಆಕ್ಸಿಜನ್ ಕನ್ಸಂಪ್ಷನ್ ಹೆಚ್ಚಾಗ್ತಾ ಹೋಗುತ್ತೆ. ಅವಾಗ ನಾವು ಬಂದು ಕೂತ್ಕೊಂಡ ನಂತರನೂ ಕೂಡ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಅದು ಶಕ್ತಿಯಾಗಿ ಮಾರ್ಪಾಡಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ನಾವು ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋದ್ರಿಂದ, ಸರಿಯಾದ ಸಮಯದಲ್ಲಿ ಬೆಳಿಗ್ಗೆ ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಸರ್ಕೇಡಿಯನ್ ರಿದಮ್, ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಒಂದು ಗಡಿಯಾರ, ಅದು ಸರಿಯಾಗಿ ಚಾಲನೆ ಸಿಕ್ಕಿದಾಗ ನಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಸಂಜೆ ಆಗ್ತಿದ್ದಂಗೆ ನಾವು ದೇಹಕ್ಕೆ ಸರಿಯಾದ ರೀತಿಯಲ್ಲಿ ರೆಸ್ಟ್ ಸಿಗೋದು, ವಿಶ್ರಾಂತಿ ಸಿಗೋದು ಕೂಡ ಹೊಟ್ಟೆ ಭೋಜನ ಕರಗಿಸ್ಲಿಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ಅಂಶ. ಅದೇ ರೀತಿ ನಾವು ಬೆಳಿಗ್ಗೆ ವಾಕಿಂಗ್ ಮಾಡೋದ್ರಿಂದ, ಹೊರಗಡೆ ಹೋಗಿ ವಾಕಿಂಗ್ ಪ್ರಕೃತಿಯಲ್ಲಿ ಆ ಸೌಂದರ್ಯವನ್ನು ಆಸ್ವಾದಿಸೋದ್ರಿಂದ ನಮ್ಗೆ ನಮ್ಮ ಮನಸ್ಸಿಗೆ ಖುಷಿ ಸಿಗುತ್ತೆ, ನಮ್ಮ ಮಾನಸಿಕ ಗೊಂದಲಗಳು ಕಡಿಮೆ ಆಗುತ್ತೆ, ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಇದು ಕೂಡ ನಮ್ಮ ದೇಹ ತೂಕ ಇಳಿಸ್ಲಿಕ್ಕೆ ಪೂರಕವಾದಂತಹ ಒಂದು ಅಂಶ. ಈ ಎಲ್ಲ ಕಾರಣಗಳಿಂದ ಮತ್ತೆ ನಾವು ಬೆಳಿಗ್ಗೆ ವಾಕಿಂಗ್ ಮಾಡೋದ್ರಿಂದ ನಮ್ಗೆ ಬೆಳಿಗ್ಗೆ ತಕ್ಷಣ ಈ ವಾಕಿಂಗ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಬೇರೆ ಕೆಲಸಗಳು ದಿನ ಹೇಗೆ ಪ್ಲಾನ್ ಮಾಡಬೇಕು ಅಂತ ಒಳ್ಳೆ ಚಾಲನೆ ಸಿಗುತ್ತೆ, ಯಾವುದು ಗೊಂದಲಗಳು ಇರೋದಿಲ್ಲ. ಅದರಿಂದ ಒಂದು ದಿನವನ್ನ ಸರಿಯಾದ ರೀತಿಯಲ್ಲಿ ಪ್ರಾರಂಭ ಮಾಡಿದಾಗ ಆ ದಿನ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡೋದು ಎಲ್ಲರಿಂದ ಸಾಧ್ಯ ಆಗೋದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಶಕ್ತಿನೇ ಇರೋದಿಲ್ಲ, ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ತಿನ್ನಕ್ಕೆ ಏನಾದರೂ ಬೇಕು ಅಂತ ತಿಂದ್ಬಿಟ್ಟು ನಂತರ ವಾಕಿಂಗ್ ಮಾಡಿದ್ರೆ, ಅವಾಗ ಫಸ್ಟ್ ನಾವು ವಾಕಿಂಗ್ ಮಾಡಿದಾಗ ಆ ತಿಂದಿರುವಂತಹ ಸಕ್ಕರೆ ಅಂದ್ರೆ ಶುಗರ್ ಉಪಯೋಗ ಆಗುತ್ತೆ, ನಮ್ಮ ಜೋಬ್ ದುಡ್ಡು ತುಂಬ್ಕೊಂಡ್ಬಿಡುತ್ತೆ. ಅವಾಗ ಆ ಜೋಬಲ್ಲಿರುವಂತಹ ದುಡ್ಡನ್ನು ಖರ್ಚು ಮಾಡಿದಾಗ ಇನ್ಸುಲಿನ್ ಹೆಚ್ಚಾಗ್ಬಿಡುತ್ತೆ. ಇನ್ಸುಲಿನ್ ಹೆಚ್ಚಾದ ತಕ್ಷಣ ಫ್ಯಾಟ್ ಡೆಪಾಸಿಷನ್ ಆಗುತ್ತೆ. ಇನ್ನು ಅಂದ್ರೆ ನಾವು ವಾಕಿಂಗ್ ಮಾಡಿದಾಗ ನಮ್ಮ ಹೊಟ್ಟೆ ಬೊಜ್ಜು ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಬೆಳಿಗ್ಗೆ ವಾಕಿಂಗ್ ಮಾಡಬೇಕಾದ್ರೆ ಖಾಲಿ ಹೊಟ್ಟೆಲ್ ಮಾಡಬೇಕು ಅನ್ನೋದು ಮುಖ್ಯ. ಇನ್ ಕೆಲವರಿಗೆ ಬೆಳಿಗ್ಗೆ ಏಳಕ್ಕೆ ಆಗೋದಿಲ್ಲ, ಲೇಟ್ ಆಗ್ಬಿಡುತ್ತೆ, ಅಥವಾ ಕೆಲಸ ತುಂಬಾ ಇದೆ ಅಂತ ಹೇಳೋರು ಇರ್ತಾರೆ. ಕೀಲ್ ನೋವುಗಳೆಲ್ಲ ಹೆಚ್ಚಿರುವಂತವರು ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಮೈಕೈ ಗಟ್ಟಿ ಇರುತ್ತೆ, ಸ್ಟಿಫ್ ಇರುತ್ತೆ, ಅವಾಗ ತಕ್ಷಣ ವಾಕಿಂಗ್ ಮಾಡಕ್ಕಾಗಲ್ಲ ಅಂತ ವಾರ್ಮ್ ಅಪ್ ಮಾಡದೆ ವಾಕಿಂಗ್ ಮಾಡಕ್ ಹೋದ್ರೆ ಅವರಿಗೆ ಏಟ್ ಆಗುವಂತ ಸಾಧ್ಯತೆ ಹೆಚ್ಚು, ಉಳುಕಾಗುವಂತ ಸಾಧ್ಯತೆ ಹೆಚ್ಚು. ಆದ್ರಿಂದ ಬೆಳಿಗ್ಗೆ ಈ ರೀತಿಯಾದ ಇರುವಂತವರು ಕೂಡ ವಾಕಿಂಗ್ ಮಾಡಿ ಅಡ್ಡ ಪರಿಣಾಮಗಳು ಕೂಡ ಮಾಡ್ಕೋಬಹುದು. ಸಂಜೆ ಹೊತ್ತು ಸಾಯಂಕಾಲ ವಾಕಿಂಗ್ ಮಾಡೋದ್ರಿಂದ ಏನ್ ಲಾಭ ಆಗುತ್ತೆ? ದೇಹದಲ್ಲಿ ಶರ್ಕರ ಪಿಷ್ಟ, ಕಾರ್ಬೋಹೈಡ್ರೇಟ್, ಅದು ಗ್ಲೈಕೋಜನ್ ಅನ್ನುವಂತಹ ರೂಪದಲ್ಲಿ ಶೇಖರಣೆ ಆಗಿರುತ್ತೆ. ನಾವು ಸಂಜೆ ಹೊತ್ತು ವಾಕಿಂಗ್ ಮಾಡೋದ್ರಿಂದ ಈ ಗ್ಲೈಕೋಜನ್ ಅನ್ನುವಂಥದ್ದು ಶಕ್ತಿಯಾಗಿ ಮಾರ್ಪಾಡಾಗುತ್ತೆ. ಅದರಲ್ಲಿರುವಂತಹ ಕ್ಯಾಲರಿಗಳು ಬರ್ನ್ ಆಗುತ್ತೆ. ಅವಾಗ ಅದು ಫ್ಯಾಟ್ ಆಗಿ ಕೊಬ್ಬಾಗಿ ಮಾರ್ಪಾಡಾಗುವಂಥದ್ದನ್ನ ತಪ್ಪಿಸುತ್ತೆ ಅಂತ. ಈಗ ಹೇಳಿರೋ ಉದಾಹರಣೆನೆ ಮುಂದುವರಿಸಬೇಕಂದ್ರೆ, ನಾವು ಬೆಳಗಿಂದ ಸಂಜೆ ತನಕ ಗಳಿಸಿರುವಂತಹ ದುಡ್ಡನ್ನ ನಾವು ಜೋಬಲ್ಲಿ ಇಟ್ಕೊಂಡಿರ್ತೀವಿ ಅಥವಾ ಪರ್ಸಲ್ಲಿ ಇಟ್ಕೊಂಡಿರ್ತೀವಿ. ನಾವು ಸಂಜೆ ಅಷ್ಟೊತ್ತಿಗೆ ವಾಕಿಂಗ್ ಮಾಡಿದಾಗ ಆ ಪರ್ಸಲ್ಲಿ ಇರುವಂತಹ ದುಡ್ಡನ್ನ ಖರ್ಚು ಮಾಡ್ತೀವಿ. ಅದನ್ನ ಖರ್ಚು ಮಾಡ್ಲಿಲ್ಲ ಅಂದ್ರೆ ನಾವು ಮನೆಗೆ ಬಂದು ನಮ್ಮ ಬೀರು ಒಳಗಡೆ ಇಟ್ಬಿಡ್ತೀವಿ. ಅಂದ್ರೆ ನಾವು ಸಂಜೆ ವಾಕಿಂಗ್ ಮಾಡಿ ಆ ಖರ್ಚು ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ದೇಹದಲ್ಲಿರುವಂತಹ ಗ್ಲೈಕೋಜನ್ ಕೊಬ್ಬಾಗಿ ಮಾರ್ಪಾಡಾಗುತ್ತೆ. ಸೊ ಇದನ್ನ ತಡಿಲಿಕ್ಕೆ ಸಂಜೆ ಹೊತ್ತು ವಾಕಿಂಗ್ ಮಾಡೋದು ಸಹಾಯಕ ಅಂತ. ಅಂದ್ರೆ ಬೆಳಿಗ್ಗೆ ವಾಕಿಂಗ್ ಮಾಡೋದ್ರಿಂದ, ಖಾಲಿ ಹೊಟ್ಟೆಲ್ ವಾಕಿಂಗ್ ಮಾಡೋದ್ರಿಂದ ಹೊಟ್ಟೆ ಬೊಜ್ಜನ್ನ, ಒಳಗಡೆ ಇರುವಂತಹ ಬೊಜ್ಜನ್ನ ಕರಗಿಸ್ತಾ ಬರ್ತೀವಿ. ಸಂಜೆ ಹೊತ್ತು ವಾಕಿಂಗ್ ಮಾಡೋದ್ರಿಂದ ಹೆಚ್ಚು ಬೊಜ್ಜು ಶೇಖರಣೆ ಆಗದೇ ಇರೋ ರೀತಿಯಲ್ಲಿ ತಡಿಲಿಕ್ಕೆ ಆಗುತ್ತೆ ಅಂತ. ಇನ್ನೊಂದು ಮುಖ್ಯ ಕಾರಣ, ಸಂಜೆ ಹೊತ್ತು ವಾಕಿಂಗ್ ಮಾಡೋದ್ರಿಂದ ಬೆಳಗಿಂದ ಸಂಜೆ ತನಕ ನಾವು ಕೆಲಸ ಮಾಡಿರ್ತೀವಿ, ನಮ್ಮ ದೇಹಕ್ಕೆ ಸುಸ್ತಾಗಿರುತ್ತೆ. ಸಂಜೆ ವಾಕಿಂಗ್ ಮಾಡಿ ಹೊರಗಡೆ ಹೋಗಿ ಪ್ರಕೃತಿಯಲ್ಲಿ ವಾಕಿಂಗ್ ಮಾಡಿದಾಗ ನಮ್ಮ ದೇಹದಲ್ಲಿ ಎಂಡಾರ್ಫಿನ್ಸ್, ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಅವಾಗ ನಮಗೆ ಖುಷಿ ಆಗುತ್ತೆ, ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಇದರಿಂದನೂ ಕೂಡ ಬೊಜ್ಜು ಕರಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಪಚನ ಕ್ರಿಯೆ ಚೆನ್ನಾಗಾಗ್ಲಿಕ್ಕೂ ಕೂಡ ಸಂಜೆ ಹೊತ್ತು ನಡೆಯೋದು ಒಳ್ಳೆಯದು ಅಂತ ಹೇಳ್ತೀವಿ. ಅಂದ್ರೆ ಒಳ್ಳೆ ಪಚನ ಕ್ರಿಯೆ ಆಗ್ಬೇಕು, ನಮ್ಮ ದೇಹದಲ್ಲಿ ಒಳ್ಳೆ ಪೋಷಕಾಂಶಗಳು ಹೀರ್ಕೋಬೇಕು ಅನ್ನೋದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಬ್ಲಡ್ ಶುಗರ್ ಲೆವೆಲ್ ಮೇಂಟೈನ್ ಮಾಡ್ಲಿಕ್ಕೂ ಕೂಡ ಈ ಸಂಜೆ ಹೊತ್ತು ವಾಕಿಂಗ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀವಿ. ಆದ್ರೆ ಎಲ್ಲರಿಗೂ ಸಂಜೆ ಹೊತ್ತು ವಾಕಿಂಗ್ ಮಾಡಕ್ ಆಗತ್ತಾ? ಖಂಡಿತ ಇಲ್ಲ. ಸಂಜೆ ಹೊತ್ತು ತುಂಬಾ ಲೇಟ್ ಆಗಿ ವಾಕಿಂಗ್ ಮಾಡ್ಬಿಟ್ರೆ ನಮ್ಮ ದೇಹದಲ್ಲಿ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ನನಗೆ ಸಂಜೆ ನಿದ್ದೆ ಮಾಡೋದೇ ಕಷ್ಟ ಆಗ್ಬಿಡ್ಬೋದು. ಸಂಜೆ ಹೊತ್ತಿಗೆ ನನಗೆ ಊಟ ಆದ ನಂತರ ನನಗೆ ಹೊಟ್ಟೆ ತುಂಬಿದೆ, ಎಲ್ಲಿ ಓಡಾಡಕ್ಕಾಗುತ್ತೆ, ಸ್ವಲ್ಪ ನಿಧಾನವಾಗಿ ನಡೀತಾ ಹೋದ್ರೆ ಅದರಿಂದ ಏನು ಉಪಯೋಗ ಆಗೋದಿಲ್ಲ. ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಅಥವಾ ಬೊಜ್ಜು ಶೇಖರಣೆ ಆಗದೇ ಇರೋ ರೀತಿಯಲ್ಲಿ ನೋಡ್ಲಿಕ್ಕೆ ಸಹಾಯಕನೇ ಆಗೋದಿಲ್ಲ. ಆದ್ರಿಂದ ಇದರಿಂದನೂ ಕೂಡ ಹಲವಾರು ಅಡ್ಡ ಪರಿಣಾಮಗಳು ಅಥವಾ ಇದರಿಂದ ಆಗುವಂತಹ ತೊಂದರೆಗಳು ಕೂಡ ಇದೆ ಅಂತ ನಾವು ಹೇಳ್ಬೋದು. ನಾವೆಲ್ಲ ಹೊಟ್ಟೆ ಬೊಜ್ಜನ್ನ ಕರಗಿಸ್ಬೇಕು ಅಂತ ಹೇಳಿ ಜೋಶಲ್ಲಿ ವ್ಯಾಯಾಮ ಮಾಡ್ಲಿಕ್ಕೆ, ವಾಕಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಆದ್ರೆ ಹಲವಾರು ತಪ್ಪುಗಳನ್ನ ಮಾಡ್ತೀವಿ. ಅದು ಯಾವುದು, ಅದನ್ನ ತಪ್ಪಿಸೋದು ಹೇಗೆ ಅಂತ ನೋಡೋಣ. ಮುಖ್ಯವಾಗಿ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ವಾಕಿಂಗ್ ಮಾಡ್ತೀವಿ ಅಂತ ಹೇಳಿ ತುಂಬಾ ಏನೋ ಮಾತಾಡ್ತಾ ನಡೀತಾ ನಿಧಾನ ಕತೆ ಹೇಳ್ತಾ ಹೋಗ್ಬಿಡ್ತೀವಿ. 1 ಗಂಟೆ ನಡ್ಕೊಂಡು ಬಂದ್ಬಿಟ್ಟೆ ಅಂತ. ಆದ್ರೆ ನಾವು ಫಾಸ್ಟ್ ಆಗಿ ನಡೆದಿರೋದಿಲ್ಲ. ಇದರಿಂದ ನಮ್ಗೇನು ಹೆಚ್ಚು ಲಾಭ ಆಗೋದಿಲ್ಲ.
ಫಾಸ್ಟ್ ಆಗಿ ನಡೆಯೋದು. ನನ್ನ ಹತ್ರ ಎಷ್ಟು ಸ್ಪೀಡಲ್ಲಿ ನಡೆಯೋಕ್ಕಾಗುತ್ತೋ ಅಷ್ಟು ಸ್ಪೀಡಲ್ಲಿ ನಡೆದಾಗ ಮಾತ್ರ ನನಗೆ ಹೆಚ್ಚು ಬೊಜ್ಜನ್ನು ಕರಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ನಾವು ಎಷ್ಟು ನಡಿತೀವಿ ಅನ್ನೋದಕ್ಕಿಂತ ಪ್ರತಿನಿತ್ಯ ನಡೆಯೋದು ಬಹಳ ಮುಖ್ಯ. ನಿರಂತರವಾಗಿ ನಡೆದಾಗ ಮಾತ್ರ ಸರಿಯಾದ ರೀತಿಯಲ್ಲಿ ಹೊಟ್ಟೆ ಬೊಜ್ಜನ್ನು ಕರಗಿಸಬಹುದು. ಒಂದು ವಾರ ನಡೆದು ಬಿಡೋದು ಜೋಶಲ್ಲಿ, ನಂತರ ಇನ್ನೊಂದು ವಾರ ರಜಾ ತಗೊಂಡ್ಬಿಟ್ರೆ ಉಪಯೋಗ ಆಗಲ್ಲ. ವಾರಕ್ಕೆ 6 ದಿನ ಆದರೂ ಪ್ರತಿನಿತ್ಯ ನಡೆಯುವಂತಹದ್ದು ಬಹಳ ಮುಖ್ಯ. ಅದು ಮಾಡಿದಾಗ ಮಾತ್ರ ಸರಿಯಾದ ರೀತಿಯಲ್ಲಿ ಬೊಜ್ಜನ್ನು ಕರಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು, ನಾನು ಇವತ್ತು ತುಂಬಾ ನಡೆದ್ಬಿಟ್ಟೆ ಅಂತ ಹೇಳ್ಕೊಂಡು ಮನೆಗೆ ಬಂದು ಸ್ವೀಟ್ ತಿನ್ನೋದು, ಹೆಚ್ಚು ಆಹಾರ ತಗೊಳ್ಳೋದು ಅಂತ ಮಾಡಿದ್ರೆ ಏನು ಉಪಯೋಗ ಆಗೋದಿಲ್ಲ. ಅದರಿಂದ ನಾವು ಎಷ್ಟು ನಡೀತಾ ಇದ್ದೀವಿ, ಎಷ್ಟು ಆಹಾರ ತಗೋತಾ ಇದ್ದೀವಿ ಅನ್ನೋದ್ರಲ್ಲಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡೋದು, ಅದ್ರ ಬಗ್ಗೆ ಗಮನ ಕೊಡೋದು ಬಹಳ ಮುಖ್ಯ. ನಾವು ವಾಕಿಂಗ್ ಮಾಡೋಕ್ಕಿಂತ ಮುಂಚೆ ಬೆಳಿಗ್ಗೆ ಜೋಶಲ್ಲಿ ಸಡನ್ ಆಗಿ ವಾಕಿಂಗ್ ಹೋಗ್ಬಿಟ್ರೆ ಉಪಯೋಗ ಆಗೋದಿಲ್ಲ. ವಾಕಿಂಗ್ ಮಾಡೋಕ್ಕಿಂತ ಮುಂಚೆ ನಿಧಾನವಾಗಿ ವಾರ್ಮ್ ಅಪ್ ಮಾಡಬೇಕು, ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡಬೇಕು. ನಂತರ ವಾಕಿಂಗ್ ಮಾಡಿ ಬಂದ ನಂತರ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಕೀಲ್ಗಳಲ್ಲಿ, ನಮ್ಮ ಮಾಂಸಖಂಡಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿಯಲ್ಲಿ ನಡಿಲಿಕ್ಕೆ, ಓಡಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ನಾವು ನಡಿಬೇಕಾದ್ರೆ ನಮ್ಮ ಭಂಗಿಯನ್ನ ಸರಿಯಾಗಿ ಮೇಂಟೈನ್ ಮಾಡ್ಕೋಬೇಕು. ಸರಿಯಾದ ಭಂಗಿಯಲ್ಲಿ ನಡೆದಾಗ ಮಾತ್ರ ನಮ್ಮ ಕುತ್ತಿಗೆ ನೋವು, ಬೆನ್ನೋವು ಆಗದೇ ಇರೋ ರೀತಿಯಲ್ಲಿ, ಕೀಲ್ಗಳಲ್ಲಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ವಾಕಿಂಗ್ ಮಾಡಿ ಸರಿಯಾದ ರೀತಿಯಲ್ಲಿ ಬೊಜ್ಜನ್ನ ಕರಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ 5 ತಪ್ಪುಗಳನ್ನ ನಾವು ಮಾಡಬಾರ್ದು. ಇವತ್ತು ನಾವು ಹೇಗೆ ವಾಕಿಂಗ್ ಎಷ್ಟೊತ್ತಿಗೆ ಮಾಡೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಉಪಯೋಗ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡಿದೀವಿ. ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡೋದ್ರಿಂದ ನಮ್ಮ ಮೆಟಬಾಲಿಸಮ್ ಬಹಳ ಚೆನ್ನಾಗಿರುತ್ತೆ. ನಾವು ಖಾಲಿ ಹೊಟ್ಟೆಯಲ್ಲಿ ಮಾಡೋದ್ರಿಂದ ನಮ್ಮ ಶೇಖರಣೆ ಆಗಿರುವಂತಹ ಕೊಬ್ಬನ್ನ ಕರಗಿಸ್ಲಿಕ್ಕೆ ನಮಗೆ ಉಪಯೋಗ ಆಗುತ್ತೆ. ಆದ್ರಿಂದ ಬೆಳಿಗ್ಗೆ ಮಾಡೋದ್ರಿಂದ ನಮಗೆ ಹಲವಾರು ಲಾಭಗಳಿದೆ. ಬೆಳಿಗ್ಗೆ ಒಳ್ಳೆ ಚಾಲನೆ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಅದೇ ಸಂಜೆ ಮಾಡೋದ್ರಿಂದನೂ ಕೂಡ ಹಲವಾರು ಲಾಭಗಳು ಇದೆ. ಅಂದ್ರೆ ಸಂಜೆ ಹೊತ್ತು ನಾವು ವಾಕಿಂಗ್ ಮಾಡೋದ್ರಿಂದ ನಮ್ಮ ಪಚನ ಕ್ರಿಯೆಗೆ ಒಳ್ಳೇದಾಗುತ್ತೆ. ನಾವು ಹೆಚ್ಚು ಕೊಬ್ಬು ಶೇಖರಣೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ, ನಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಎರಡರಲ್ಲೂ ನೋಡಿದ್ರೆ ಬೆಳಿಗ್ಗೆ ವಾಕಿಂಗ್ ಮಾಡೋದು ಹೆಚ್ಚು ಸೂಕ್ತ ಅಂತ ಹೇಳ್ಬೋದು. ಪ್ರತಿನಿತ್ಯ ನಾನು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕೆ, ನಿರಂತರವಾಗಿ ಈ ವಾಕಿಂಗ್ ಅನ್ನ ಮಾಡ್ಲಿಕ್ಕೆ ನನಗೆ ಉಪಯುಕ್ತವಾದಂತಹ ಸಮಯ ಬೆಳಿಗ್ಗೆ ಅಂತ ಹೇಳ್ಬೋದು. ಆದ್ರೆ ಅವರವರ ಟೇಸ್ಟಿಗೆ ಅನುಗುಣವಾಗಿ ನನಗೆ ಬೆಳಿಗ್ಗೆ ಒಂದಿನ ಮಾಡಿ ಇನ್ನೊಂದು 10 ದಿನ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಏನು ಉಪಯೋಗ ಆಗೋದಿಲ್ಲ. ಆ ರೀತಿ ಮಾಡೋದ್ರಿಂದ ಬೆಳಗ್ಗೆ ಮಾಡೋಕ್ಕಿಂತ ಸಂಜೆ ಮಾಡೋದೇ ಒಳ್ಳೇದು ಅಂತ ಹೇಳ್ತೀವಿ. ಸೊ ಅವರವರ ಜೀವನ ಶೈಲಿಗೆ ಅನುಗುಣವಾಗಿ ಅವರಿಗೆ ಯಾವುದು ಸೂಕ್ತ, ಅವರ ಗುರಿಗಳೇನು ಅಂತ ನೋಡ್ಕೊಂಡು ನಿರ್ಧಾರ ಮಾಡೋದು ಒಳ್ಳೇದು. ಆದ್ರೆ ಎರಡರಲ್ಲೂ ನಾವು ವೈಜ್ಞಾನಿಕವಾಗಿ ನೋಡಿದ್ರೆ ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಮಾಡೋದ್ರಿಂದ ಹೆಚ್ಚು ಬೊಜ್ಜನ್ನ ಕರಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಒಳ್ಳೆ ಆರೋಗ್ಯವನ್ನ ಕಾಪಾಡೋದು ಹೇಗೆ, ರೋಗಗಳನ್ನ ತಡೆಗಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಪ್ರತಿದಿನ ನಾನೊಂದು ಹೆಲ್ತ್ ಟಿಪ್ ಅನ್ನ ಕಳಿಸ್ತಾ ಇದ್ದೀನಿ. ನಮ್ಮ ಆಸ್ಪತ್ರೆ ವಾಟ್ಸ್ಆಪ್ ಲಿಂಕ್ ಅನ್ನ ಜಾಯಿನ್ ಮಾಡಿ, ಪಿನ್ಡ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅಲ್ಲಿ ನೀವು ಜಾಯಿನ್ ಆದ್ರೆ ಪ್ರತಿದಿನ ನಿಮ್ಗೂ ಕೂಡ ವಾಟ್ಸ್ಆಪ್ ಅಲ್ಲಿ ಫ್ರೀ ಆಗಿ ಒಂದು ಹೆಲ್ತ್ ಟಿಪ್ ಅನ್ನ ನಾನು ಕಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡ್ಬೇಕು ಅಂತಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.